ಇವರು ಶ್ರೀಲತಾ ದೇವಿ ಅಂತ ಪ್ರತಿ ರವಿವಾರ ಬಳಿ ಬರುವಂಥ ವ್ಯಕ್ತಿ ಇವರಿಗೆ ಬೇಕಾಗಿದ್ದಾನೆ. ಅದಕ್ಕೆ ಆ ಹೋಂಡಾ ರೆಡ್ ಲೈನ್ ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಇವರು ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ. ಪ್ರತಿ ಭಾನುವಾರ ಇವರಿಗೆ ರಜೆ ಕೂಡ ಆಗಿರುತ್ತೆ. ಭಾನುವಾರದಂದು ಬಳಿ ಬಂದು ತೂತಿಗೆ ಸಮಾಧಾನ ಪಡಿಸುವಂಥ ವ್ಯಕ್ತಿ ಅರ್ಜೆಂಟಾಗಿ ಬೇಕು ಎಂದು ಶ್ರೀಲತಾ ದೇವಿ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ಅದಕ್ಕೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆ ತಿಳಿಸಿ. ತೂತಿಗೆ ಪ್ರತಿದಿನ ಬಯಕೆ ಆಗೋದಿಲ್ಲ ಎಂದು ಖುದ್ದಾಗಿ ಇವಳೇ ಮಾಹಿತಿ ಕೊಟ್ಟಿದ್ದಾರೆ. ತೂತು ಇಂದ ಒಂದು ಸಲ ರಸ ಹೊರಗೆ ಬಂದರೆ ಮತ್ತೆ ಬಯಕೆ ಆಗೋದಕ್ಕೆ 7 ದಿವಸ ಸಮಯ ಬೇಕಾಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಸರ್ಕಾರಿ ಕ್ವಾರ್ಟರಲ್ಲಿ ಒಬ್ಬಳೇ ಇರೋದು. ಸರ್ಕಾರಿ ಕೆಲಸ ಇರೋದರಿಂದ ಸ್ನೇಹಿತರೆ ಇವಳಿಗೆ ಇರೋದಕ್ಕೆ ಕ್ವಾರ್ಟರ್ ಇದೆ. ಸೊ ಸರ್ಕಾರಿ ಕ್ವಾರ್ಟರಲ್ಲಿ ಒಬ್ಬಳೇ ಇರೋದಾಗಿ ಮಾಹಿತಿ ತಿಳಿಸಿದ್ದಾಳೆ. ಆ್ಯಂಡ್ ಮುಂದೆ ಬನ್ನಿ. ಜೀವನದಲ್ಲಿ ನೆಮ್ಮದಿಯಿಂದ ಬದುಕಲು ಇವರು ನಿರ್ಧರಿಸಿದ್ದಾರೆ. ಜೊತೆಗೆ ಯಜಮಾನರು ಇಲ್ಲದಿದ್ದರೂ ಚಪಾತಿಗೆ ಸಮಾಧಾನ ಪಡಿಸಿಕೊಂಡು ನೆಮ್ಮದಿಯಿಂದ ಜೀವನ ಬಾಳಬೇಕು ಎಂದು ತಾವು ನಿರ್ಧರಿಸಿದ್ದಾರೆ ಸ್ನೇಹಿತರೆ. ಪ್ರತಿ ಸಲ ಬಳಿ ಬಂದಾಗ 50,000 ರೂಪಾಯಿ ಕೊಡ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಪ್ರತಿ ಸಲ ಬಳಿ ಬಂದು ಚಪಾತಿಗೆ ಸಮಾಧಾನ ಪಡಿಸಿದರೆ ಸಾಕು 50,000 ರೂಪಾಯಿ ಕೊಡೋದಕ್ಕೂ ಇವರು ರೆಡಿ ಇದ್ದಾರೆ. ಹಾಗೂ ಜೀವನದಲ್ಲಿ ಸ್ನೇಹಿತರೆ ಯಜಮಾನರು ಇಲ್ಲದಿದ್ದರೂ ನೆಮ್ಮದಿಯಿಂದ ಬದುಕಲು ತಾವು ನಿರ್ಧರಿಸಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ಹೋಂಡಾ ರೆಡ್ ಲೈನ್ ಒಂದು ಕಾರ್ ಆಗಿರುತ್ತೆ. ಪ್ರತಿ ಭಾನುವಾರ ಈ ಒಂದು ಕಾರಲ್ಲಿ ಸುತ್ತಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕಾರಣ ಯಾರಾದರೂ ಸಿಕ್ಕಿದರೆ ಅವರ ಜೊತೆ ಸೆಟಪ್ ಮಾಡಿಕೊಂಡು ಕಾರಲ್ಲೇ ಮಾಡಿಸಿಕೊಳ್ಳೋ ಉದ್ದೇಶದಿಂದ ಪ್ರತಿ ಭಾನುವಾರ ಸ್ನೇಹಿತರೆ ಈ ಒಂದು ಕಾರಲ್ಲಿ ಸುತ್ತಾಡುತ್ತಿದ್ದಾರೆ. ಬಾಡಿ ಡಿಸೈನ್ ನೋಡೋದಾದರೆ ಯೂನಿಬಾಡಿ ಕನ್ಸ್ಟ್ರಕ್ಷನ್ ಫಾರ್ ಸ್ಮೂಟರ್ ರೈಡ್ ಆ್ಯಂಡ್ ಬೆಟರ್ ಹ್ಯಾಂಡ್ಲಿಂಗ್, ಬೋಲ್ಡ್ ಫ್ರಂಟ್ ಗ್ರಿಲ್ಸ್, ಸ್ಕ್ವೇರ್ಡ್ ಆಫ್ ಫೆಂಡರ್ಸ್, ಏರೋಡೈನಮಿಕ್ ಲೈನ್ಸ್. ಇದರ ಒಂದು ಫ್ರಂಟ್ ಗ್ರಿಲ್ ಸ್ನೇಹಿತರೆ ತುಂಬಾ ಬೋಲ್ಡ್ ಆಗಿರುತ್ತೆ. ಸೊ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಟೈಲೈಟ್ಸ್ ಬಂದುಬಿಟ್ಟು ಡೌಲ್ ಆ್ಯಕ್ಷನ್ ಒಂದು ಟೈಲೈಟ್ ಡಿಸೈನಲ್ಲಿ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಈ ಒಂದು ಕಾರಲ್ಲಿ 3.5 ಲೀಟರ್ಸ್ V6 ಒಂದು ಪವರ್ಫುಲ್ ಇಂಜಿನ್ ಇರುತ್ತೆ. ಪವರ್ ಬಂದುಬಿಟ್ಟು 280 HP ಆಗಿರುತ್ತದೆ. 9 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಈ ಒಂದು ಕಾರಲ್ಲಿ ಇರುತ್ತೆ. ಆ್ಯಂಡ್ 5 ಸೀಟರ್ಸ್ 5 ಜನ ಈ ಕಾರಲ್ಲಿ ಕೂತ್ಕೊಳ್ಬೋದು. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಇಲ್ಲಿ 19 ಲೀಟರ್ಸ್ ಫಿಲ್ ಮಾಡ್ಬೋದು. ಟೋವಿಂಗ್ ಕೆಪಾಸಿಟಿ ಬಂದುಬಿಟ್ಟು 5000 LBS ವರೆಗೆ ಇರುತ್ತದೆ. ಈ ಒಂದು ಕಾರ್ನ ಸ್ನೇಹಿತರೆ ಡ್ಯಾಶ್ಬೋರ್ಡ್ ಈ ರೀತಿಯಾಗಿರುತ್ತದೆ. ಈಕೆ ಮುಖ್ಯ ಉದ್ದೇಶ ಬಂದುಬಿಟ್ಟು ಈ ಒಂದು ಕಾರ್ ಸ್ನೇಹಿತರೆ ಯಾರೂ ಇಲ್ಲದ ಇಂಥ ಒಂದು ಸ್ಥಳದಲ್ಲಿ ಪಾರ್ಕ್ ಮಾಡಿ ಕಾರಲ್ಲೇ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಸೊ ಅದಕ್ಕೆ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ.